ಹಂಗಾಗಿ ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ನಾವು ಪ್ರಚಾರಕ್ಕೆ ಇಳಿದ್ವಿ. ಇಲ್ಲ, 100% ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಆದರೆ ನನ್ನ ಬಗ್ಗೆ ಅವ್ರಿಗೆ ಯಾವುದೂ ಒಂದು ವಿರೋಧ ಇಲ್ಲ, ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ವಿರೋಧ ಇಲ್ಲ. ನನಗೋಸ್ಕರ ಅವರು ಆ ಕಡೆಗೆ ಇಳಿತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಹೌದು. ನನಗೆ ಕ್ಷೇತ್ರ ಹೊಸದಲ್ಲ. ನಾನು ಯುವ ಕಾಂಗ್ರೆಸ್ನಲ್ಲಿದ್ದಾಗ ಆ ಕ್ಷೇತ್ರದಲ್ಲಿ ನನಗೆ ಭಾಳ ಸ್ನೇಹಿತರಿದ್ದಾರೆ. ಇಲ್ಲಿ ನಿಮಗೆ ಅರ್ಧಕ್ಕರ್ಧ ಕಾಣೋರೆಲ್ಲ ಅಲ್ಲಿ ನಮ್ಮ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಅಕ್ರಮ್ ಅವರು, ಕಾರ್ತಿಕ್ ಅವರಿದ್ದಾರೆ, ಶೇಖರ್ ಅವರಿದ್ದಾರೆ. ಈ ಥರ ಸಹಸ್ರಾರು ಕಾರ್ಯಕರ್ತರು ನನ್ನ ಜೊತೆ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು. ಮತ್ತು ಇನ್ನೊಂದು ವಿಚಾರ ಅಂದರೆ ನಮ್ಮ ಇಬ್ಬರು ಸಿಸ್ಟರ್ಸು ಕೋಲಾರ್ಗೆ ಕೊಟ್ಟಿರೋದು. ಒಬ್ಬರು ಶ್ರೀನಿವಾಸಪುರಕ್ಕೆ, ಇನ್ನೊಬ್ಬರು ಕೋಲಾರ್ಗೆ. ಭಾಳ ನನಗೆ ರಿಲೇಟಿವ್ಸಲ್ಲಿ ಜಾಸ್ತಿ ಇದ್ದಾರೆ. ಸುಮಾರು 30 ವರ್ಷಗಳಿಂದ ನನಗೆ ಕೋಲಾರದ ನಂಟಿದೆ. ಹಾಗಾಗಿ ನನಗೆ ಕ್ಷೇತ್ರ ಹೊಸದಲ್ಲ. ಸರ್, ಜೆಡಿಎಸ್ ಮತ್ತು ಬಿಜೆಪಿ ಎರಡು ಮೈತ್ರಿ ಮಾಡಿಕೊಂಡು ಸರ್ ಕಂಟೆಸ್ಟ್ ಮಾಡ್ತಾ ಇದೆ. ಹೀಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಅವರ ವಿರುದ್ಧ ಎದುರಿಸಿ ನೀವು ಗೆಲ್ಲುವಂಥ ಸಾಮರ್ಥ್ಯ ಇದೆಯಾ? 100% ಗೆಲ್ತೀನಿ ಸರ್. ನನಗೆ ಬಿಜೆಪಿ JDS ಇಬ್ಬರು ಸೇರಿಕೊಂಡು ಅವ್ರು ಏನೇ ಎಲೆಕ್ಷನ್ ನಡೆಸಿದ್ರು ಕೂಡ ನಾವು 100% ಗೆಲ್ತೀವಿ. ನಮ್ಮ ನಾಯಕರು ನಮ್ಮ ಹಿಂದೆ ಇದ್ದಾರೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಒಂದು ಟೈಮಲ್ಲಿ ಮಾತ್ರ ನಿಮ್ಗೆ ಗೊತ್ತಿರೋ ಹಂಗೆ ಇಲ್ಲೆಲ್ಲ ಒಂದು ಪುಲ್ವಾಮಾ ದಾಳಿನ ಅಡ್ಡ ಇಟ್ಕೊಂಡು ಜನಗಳ ಭಾವನೆನೇ ಕೆರಳಿಸಿ ಅವರು ಗೆದ್ಕೊಂಡ್ರೆ ಹೊರತು, ಇಲ್ಲ ಅಂದರೆ ಗೆಲ್ತಾರಿಲ್ಲ. ಮುನಿಯಪ್ಪನ ಸೋಲ್ಸಕ್ಕೂ ಆಗ್ತಾ ಇರಲಿಲ್ಲ. ನನ್ನ ಕಾನ್ಸೆಪ್ಟ್ ಕ್ಷೇತ್ರನೇ ಇನ್ನೂ ಈಗಾಗಲೇ ಅಭಿವೃದ್ಧಿ ಆಗಿದೆ. ಎಲ್ಲ ನಮ್ಮ 5 ಜನ ಶಾಸಕರಿದ್ದಾರೆ, ಅವರೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ನಾನು ಸ್ವಲ್ಪ ಹೊಸ ಪೀಳಿಗೆಯವನು. ನಾನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟು. ನನಗೆ ಅಂತ ಒಂದು ಕನಸುಗಳಿದೆ. ಆ ರೀತಿ ನಾನು ಎಲ್ಲರ ಥರ ಡಿಸ್ಕಸ್ ಮಾಡಿ ಜನಗಳಿಗೆ ಏನು ಬೇಕು, ರೈತರಿಗೆ ಏನು ಬೇಕು, ಯುವಕರಿಗೆ ಏನು ಬೇಕು, ಅವರ ಆಶಾಭಾವನೆಗಳಿಗೆ ಸ್ಪಂದಿಸಿ ನಾನು ಕೆಲಸ ಮಾಡಿಕೊಡ್ಬೇಕಂತ ನನ್ನಲ್ಲಿ ನಂಬಿಕೆ. ಥ್ಯಾಂಕ್ ಯು.